ಈಗಂತೂ ರಾಜ್ಯದಲ್ಲಿ ಎರಡೆರಡು ಸಂಭ್ರಮ ಇದೆ. ಒಂದು ನಿನ್ನೆ RCB ಕಪ್ ಗೆದ್ದಿದ್ದು, ಇನ್ನೊಂದು DK ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರೋದು. ಇವೆರಡು ವಿಚಾರಗಳ ಬಗ್ಗೆನೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮೀತಾ ಮೇಡಮ್ ಈಗಾಗಲೇ ತಿಳಿಸಿದ್ರು. RCB ಕಪ್ ಗೆಲ್ಲುತ್ತೆ, ಹಾಗೆ DKಶಿ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವಾಗಂತೂ ಒಂಥರ ಡಬಲ್ ಧಮಾಕ ಅಂತಾರಲ್ಲ, ಹಾಗೆ ಕರ್ನಾಟಕದಲ್ಲಿರೋರು ಎಲ್ರಿಗೂ ಒಂದು ನಿನ್ನೆ ಎರಡನೇ ಸರಿ ಕಪ್ ಗೆದ್ದಿದ್ದಳು, ಇನ್ನೊಂದು DKಶಿ ಅವರು ನಾಡಿದ್ದು ಸಿಎಂ ಆಗ್ತಾ ಇರೋದು. ಎರಡು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಜನಕ್ಕೊಂದು ಕೇಳಕ್ಕೆ. ಈಗಾಗಲೇ ನೀವು ಹೇಳಿದ್ರೆ ಕೂಡ ಶುರುವಲ್ಲೇ ಕಪ್ ಗೆಲ್ಲುತ್ತೆ ಅಂತ ಹೇಳಿ. ಸೊ ಮೊದಲನೇದಾಗಿ ಆ ವಿಚಾರ ಮಾತಾಡೋದಾದ್ರೆ ನೋಡಿ, ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ, ಅಂದರೆ ಸ್ಟಾರ್ಟಿಂಗ್ ಅಂದರೆ ಓಪನ್ ಡೇ ಏನು ಫಸ್ಟ್ ಡೇ ನಮ್ಮ IPL ಮ್ಯಾಚ್ ಸ್ಟಾರ್ಟ್ ಆಯಿತು ಅವತ್ತೇ ಹೇಳಿದೆ. ಅದರಲ್ಲೂ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಒಂದು 5 ಅನ್ನೋ ನಂಬರ್ ಗೇಟನ್ನು ಓಪನ್ ಮಾಡಿತ್ತು. ಅದು ಈ ವರ್ಷವೇ ಓಪನ್ ಮಾಡಿರ್ತಾರೆ. ಸೊ ಅದರ ವೈಬ್ರೇಷನ್ನು, ಅದರ ಪಾಸಿಟಿವ್, ಯಾಕಂದರೆ ವಾಸ್ತು ಅಂತ ತೊಗೊಂಡಾಗ ಆ ಒಂದು ಗೇಟಿನ ಒಂದು ವೈಬ್ರೇಷನ್ ಕೂಡ ತುಂಬ ಚೆನ್ನಾಗಿದೆ. ಈ ವರ್ಷ ಇಲ್ಲಿ ನಮ್ಮ RCB ತಂಡ ಫೈನಲ್ವರೆಗೂ ಬರ್ತಾರೆ ಅಂತ ನಾನು ಫಸ್ಟ್ ಡೇನೇ ಹೇಳಿದ್ದೆ. ಅದು ಇನ್ನು ಫಸ್ಟ್ ಮ್ಯಾಚು ಫಸ್ಟ್ ಡೇ, ಅವತ್ತಿನ ಮ್ಯಾಚ್ ಕೂಡ ಗೆಲ್ತಾರೆ ಅಂತ ಹೇಳಿದೆ. ಸೊ ಅವತ್ತು ಕೂಡ ತುಂಬ ಚೆನ್ನಾಗಿ ಆಡಿದ್ರು, ತುಂಬ ಚೆನ್ನಾಗಿ ಗೆದ್ದಿದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಆಡಿದಿದ್ರೆ ಫೈನಲ್ಸು ಇನ್ನೂ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಯಾಕಂತಂದರೆ ಈ ಒಂದು ಇದು ಓಪನ್ ಆಗಿರೋದು ಮತ್ತು ಈ ಇದರಲ್ಲಿ ಬೆಂಗಳೂರಲ್ಲಿ ಯಾವಾಗ ಇಲ್ಲಿ ಆಟ ಆಡಿದ್ದಾರೆ, ಅದು ಎಲ್ಲೋ ಒಂದು ಕಡೆ ಇವ್ರಿಗೆ ಆ ಒಂದು ಗ್ರೌಂಡ್ ಪಾಸಿಟಿವ್ ಆಗಿದೆ. ಅಂದರೆ ಈ ವರ್ಷಕ್ಕೆ ಅದು ಪಾಸಿಟಿವ್ ಆಗಿದೆ. ಜೊತೆಗೆ ಒಂದು ವಾಸ್ತು ಕೂಡ ತುಂಬ ಚೆನ್ನಾಗಿ ಹಚ್ಚಿ ಬಂದಿದೆ. ಅದರಲ್ಲೂ ನೋಡಿ, ಈ ಒಂದು ಮ್ಯಾಚ್ RCB ತಂಡ ಫೈನಲ್ಗೆ ಬಂದಿದ್ದಾರೆ. ಫೈನಲ್ಗೆ ಬರುತ್ತೆ ಅಂತ ಸ್ಟಾರ್ಟಿಂಗೇ ನಾನು ಹೇಳಿದೆ. ನಾನು ಹೇಳಿರೋದು ಕೂಡ ನಿಜ ಆಗಿದೆ. ಯಾಕಂದರೆ ಇದು ಒಂದಿನದ್ದಲ್ಲ, ಡೇ ಒನ್ನಿಂದ ಕೂಡ ನಾನು ಎಲ್ಲೂ ಕೂಡ ಒಂದು ಸತಿನೂ 50-50 ಹೇಳಲೇ ಇಲ್ಲ. ಅದರಲ್ಲಿ ಬರುತ್ತೆ ಫೈನಲ್ಸ್ ಬಂದೇ ಬರುತ್ತೆ ಅಂತ ಕಡಾ ಕಂಡೀಷನ್ ಆಗಿ ಹೇಳಿದ್ದೆ. ಇನ್ನು ಫಸ್ಟ್ ಮ್ಯಾಚ್ಗೂ ಫೈನಲ್ಸ್ಗೂ ಎಷ್ಟು ಅಂತರ ಇರುತ್ತಲ್ವಾ, ಹಾಗಾಗಿ ಆಮೇಲೆ ಈ ಒಂದು ಡೇಟ್ ಆಫ್ ಬರ್ತ್ ಏನಿದೆ ನಮ್ಮ RCB ತಂಡದ ಆಟಗಾರರ ಡೇಟ್ ಆಫ್ ಬರ್ತು, ಅದು ಕೂಡ ನಿನ್ನೆ ಫೈನಲ್ಸ್ ಏನು ನಡೀತು ನಿನ್ನೆ ಡೇಟಿಗೆ. ಯಾಕಂದರೆ ನಿನ್ನೆ ಬಂದು 4-1 ಕಾಂಬಿನೇಷನ್ ಆಗಿರುತ್ತೆ ಸಂಡೇ. ಸೊ ಈ ಡೇಟಿಗೆ ನಮ್ಮ ಆಟಗಾರರ ಡೇಟ್ ಆಫ್ ಬರ್ತ್ ಎಲ್ಲವೂ ಕೂಡ ನೀಟಾಗಿ ಮ್ಯಾಚ್ ಆಗಿದೆ. ಅವರ ರಾಶಿಯ ನಕ್ಷತ್ರ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಆದರೆ ಏನು ಯಾಕಂದರೆ ಫೈನಲ್ಸ್ವರೆಗೂ ಬಂದಿದ್ದಾರೆ ಅಂತ ಅಂದರೆ ಗುಜರಾತ್ ಟೈಟನ್ಸ್ ಅವರು ಏನು ಸಾಮಾನ್ಯ ಅಲ್ಲ. ಯಾಕಂದರೆ ತುಂಬ ಸ್ಟ್ರಾಂಗ್ ಟೀಮ್ ಇರೋರೆ ಫೈನಲ್ಸ್ವರೆಗೂ ಬರ್ತಾರೆ. ಅವರು ಎಲ್ಲರನ್ನೂ ಇದು ಮಾಡಿಕೊಂಡು ಫೈನಲ್ಸಿಗೆ ಬಂದಿದ್ದಾರೆ. ಆದರೆ ನಿನ್ನೆ ಡೇಟಿಗೆ 4-1 ಕಾಂಬಿನೇಷನ್ಗೆ ನಿನ್ನೆ ಆಟಗಾರರ ಡೇಟ್ ಆಫ್ ಬರ್ತ್ ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇರಲಿಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್. ಅಂದರೆ ನಿನ್ನೆ 4-1 ಕಾಂಬಿನೇಷನ್ನು. ಆದರೆ GTಯಲ್ಲಿ ಆಡ್ತಕ್ಕಂಥ ಆಟಗಾರರದೆಲ್ಲ ನಂಬರ್ 8 ಮತ್ತು 6 ಈ ಡೇಟ್ ಆಫ್ ಬರ್ತಲ್ಲೇ ಬರ್ತಾಯಿತ್ತು. ಈ ಡೇಟ್ ಆಫ್ ಬರ್ತಲ್ಲಿ ಬರೋದಕ್ಕೆ ಎಲ್ಲೋ ಒಂದು ಕಡೆ ಅವ್ರದ್ದು ಮಿಸ್ ಹೊಡೆದಿದೆ.